ಪಾಕಿಸ್ತಾನದಿಂದಲೇ ಭಾರತಕ್ಕೆ ಯುದ್ಧದ ಬೆದರಿಕೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ. 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಪ್ರತ್ಯೇಕ ಸಭೆ. ಇವತ್ತು ಪ್ರಧಾನಿ ಮೋದಿ ಭೇಟಿಯಾಗಿರುವಂತಹ ವಾಯುಸೇನಾ ಮುಖ್ಯಸ್ಥ. ಪಾಕಿಸ್ತಾನದಿಂದಲೇ ಭಾರತಕ್ಕೆ ಯುದ್ಧದ ಬೆದರಿಕೆ. ನೀವ್ಯಾಕೆ ಬೆದರಿಕೆ ಹಾಕೋಕ್ ಹೋಗ್ತೀರಾ? ನಾವ್ಯಾವುದಕ್ಕೂ ಹೆದರಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ. 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಪ್ರತ್ಯೇಕ ಸಭೆ. ಇವತ್ತು ಪ್ರಧಾನಿ ಮೋದಿ ಭೇಟಿಯಾಗಿರುವಂತಹ ವಾಯುಸೇನಾ ಮುಖ್ಯಸ್ಥ. ಪ್ರಧಾನಿಗೆ ವಿವರಣೆ ಕೊಟ್ಟಿರುವಂತಹ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್. ನಿನ್ನೆ ಅಷ್ಟೇ ನೌಕಾ ಸೇನಾ ಮುಖ್ಯಸ್ಥರು ಕೂಡ ಪ್ರಧಾನಿ ಭೇಟಿಯಾಗಿದ್ರು. ಪಹಲ್ಗಾಮ್ ದಾಳಿಯಾಗಿ 13 ದಿನ ಆಯಿತು. ದಾಳಿ ಬಳಿಕ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕಟ್ಟಿಕೊಂಡಿದೆ. ಸೇನಾಪಡೆಗಳ ಸಿದ್ಧತೆ ಬಗ್ಗೆ ಮಾಹಿತಿಯನ್ನ ಪಡೆದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಒಂದ್ ಕಡೆ ಯುದ್ಧ ಆಗುತ್ತೆ, ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧವಾಗುತ್ತೆ ಅಂತ ಒಂದಿಷ್ಟು ಯೋಚನೆಗಳು ಬಂದ್ರೆ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಯುದ್ಧ ಏನಾಗಲ್ಲ ಅಂತ. ಈಗ ಯುದ್ಧ ಆಗುತ್ತೆ ಅನ್ನೋದಕ್ಕೆ ಪುಷ್ಟಿ ನೀಡುವಂತೆ ಒಂದಿಷ್ಟು ಘಟನೆಗಳು ನಡೀತಾ ಇದೆ. ಪಾಕಿಸ್ತಾನದಿಂದಲೇ ಭಾರತಕ್ಕೆ ಯುದ್ಧದ ಬೆದರಿಕೆಗಳು ಬರ್ತಾ ಇದೆ. ಅವರ ಮಂತ್ರಿಗಳು, ಪಾಕಿಸ್ತಾನದ ಮಂತ್ರಿಗಳು, ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ, ನಾವು ಭಾರತಕ್ಕಾಗಿ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದೀವಿ, ನಾವು ಭಾರತಕ್ಕಾಗಿ ಅಣ್ವಸ್ತ್ರವನ್ನು ಇಟ್ಟಿದ್ದೀವಿ, ನಾವು ಭಾರತಕ್ಕಾಗಿ ಅದು ಇಟ್ಟಿದ್ದೀವಿ, ಇದು ಇಟ್ಟಿದ್ದೀವಿ. ನಾವೇನು ಪಟಾಕಿ ಹೊಡಿತಿದ್ದೀವ? ದೀಪಾವಳಿ ಪಟಾಕಿ ಇಲ್ಲ. ನಾವು ಕೂಡ ಸಕಲ ಸಿದ್ಧತೆಯಲ್ಲೇ ಇದ್ದೀವಿ. ಹೇಗೆ ಯುದ್ಧ ಆದ್ರೆ ಹೇಗೆ ಅದನ್ನ ನಿಭಾಯಿಸಬೇಕು ಅನ್ನೋದನ್ನು ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀವಿ ಭಾರತದವರು. ನೀವ್ಯಾಕೆ ಹೇಳೋದು ನಮಗೆ ಬೆದರಿಕೆ ಕೊಡೋದು? ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಗಿದೆ. 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಾಯುಸೇನಾ ಮುಖ್ಯಸ್ಥರು ಭೇಟಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ವಿವರಣೆಯನ್ನ ಕೂಡ ನೀಡಿದ್ದಾರೆ. ನಮ್ಮಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಹಾಗೆ ಪ್ರತ್ಯೇಕ ಸಭೆಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿಯಾಗಿ 13 ದಿನ ಕಳೆದಿದೆ. ಈ ಒಂದು 13 ದಿನ ಕಳೆದಾಗ ಪ್ರತೀಕಾರದ ನಿರೀಕ್ಷೆಯಲ್ಲಿದ್ದಂತಹ ಭಾರತಕ್ಕೆ ಪಾಕಿಸ್ತಾನ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇತ್ತಲ್ಲ, ಆ ಒಂದು ಕಾರಣಕ್ಕೆ ನಾವು ಕೂಡ ಸಕಲ ತಯಾರಿಯನ್ನ ನಡೆಸ್ತಾ ಇದ್ದೇವೆ.